ಆತ್ಮೀಯ H16 ನ್ಯೂಸ್ ಅರ್ಥಾತ್ ಈ ಸಿದ್ದಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ವಿಶೇಷವಾಗಿ ಡಿನ್ನರ್ ಕೊಡ್ಲಿಕ್ಕೆ ಜೋರಾಗ್ತಾ ಇದೆ. ಈ ಹಿಂದೆ ನಮ್ಮ ಸಿದ್ದರಾಮಯ್ಯ ಕೊಟ್ಟರು, ಅದರಲ್ಲೆಲ್ಲರೂ ಭಾಗಿಯಾಗಿದ್ದರು. ಇವತ್ತು ನಮ್ಮ DK ಅವರು ಕೊಡ್ತಾ ಇದ್ದಾರೆ. ದಿಲ್ಲಿಗೆ ಹೋಗಿ ಬಂದರು, ಹೈಕಮಾಂಡ್ ಭೇಟಿ ಆಗಲಿಲ್ಲ. ಆದರೆ ಖರ್ಗೆ ಅವ್ರ ಜೊತೆಗೆ ಮಾತಾಡಿ ಬಂದಿದ್ದಾರೆ, ಕ್ರಿಕೆಟ್ ನೋಡಿ ಬಂದಿದ್ದಾರೆ ಅನ್ನೋ ಸುದ್ದಿಗಳು ಈಗಾಗಲೇ ಹರಿದಾಡ್ತಾ ಇದ್ದಾವೆ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರು ನಾವಿದ್ದೀವಲ್ಲ ಇಲ್ಲೇ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟು ಸಮಾಧಾನವಾಗಿ ಬರಲಿ ಅಂತೇಳಿ ಸ್ಮೈಲಿಂಗ್ ಫೇಸ್ ಕೊಟ್ಟು DK ಅವ್ರಿಗೆ ಆರಾಮಾಗಿ ಬನ್ನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಇವತ್ತಿನ ಡಿನ್ನರ್ದಲ್ಲಿ ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ಇದರಲ್ಲೇ ಸಿದ್ದರಾಮಯ್ಯನವರು ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಡಿನ್ನರ್ನಲ್ಲೇ ಮುಖ್ಯಮಂತ್ರಿ ವಿಷಯ ಚರ್ಚೆ ಆಗ್ತದನ ಅನ್ನುವಂಥದ್ದು ಒಂದು ಸ್ಥಾನದ ಸಲುವಾಗಿ ಮತ್ತೊಂದು ಚರ್ಚೆ ಶುರುವಾದ. ನಮ್ಮ ಮೀಡಿಯಾದಲ್ಲಂತೂ ಸಹಜದು. ಯಾಕಂದರೆ ಇಬ್ಬರ ನಾಯಕರು, ಅದರಲ್ಲೂ ಅವರು ಸಿದ್ದರಾಮಯ್ಯನವರು ಡಿನ್ನರ್ ಕೊಟ್ಟರು, ಇವರು ಡಿನ್ನರ್ ಕೊಡ್ತಾ ಇದ್ದಾರೆ. ಎಲ್ಲ ಹೇಳ್ತಾರೆ, ಇಲ್ಲ ಸದನದರಿ ಅದ್ರ ಕೊಟ್ಟಿವಿ, ಮಾತಾಡಬೇಕಾಗಿದೆ, ಪಾರ್ಟಿ ಸಲುವಾಗಿ ಆಗಿರ್ಬೋದು, ಮತ್ತೇನ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಈಗ ಎಲ್ಲರ ಕಣ್ಣು ಇದು ಬದಲಾಗ್ತದನಾ ಅನ್ನುವಂಥದ್ದು. ಮತ್ತು ಇತ್ತೀಚೆಗೆ DK ಶಿವಕುಮಾರ್ ಅವರೊಂದಿಗೆ ಸತೀಶ್ ಅವರು ಡಿಪ್ಲೊಮೆಟಿಕ್ ಆಗಿ ಭಾಳ ಒಂದು ತಾಂತ್ರಿಕ ನೆಲೆಗಟ್ಟಿನಲ್ಲೇ ಮಾತಾಡೋದನ್ನು ಗಮನಿಸಿದ್ರೆ, ಅದೇ ಕಾಲಕ್ಕೆ DK ಶಿವಕುಮಾರ್ ಅವರು ಸಹಿತ ಇವ್ರ ಜೊತೆಗೆ ಒಂದು ಡಿಪ್ಲೊಮೆಟಿಕ್ ಆಗಿ ವ್ಯವಹಾರ ಮಾಡೋದನ್ನು ನೋಡಿದ್ರೆ ಮೋಸ್ಟ್ಲಿ DK ಅವರು ಸೇಮ್ ಆಗೋದಕ್ಕೆ ಒಪ್ಕೊಂಡ್ರ ಅನ್ನುವಂಥ ಒಂದು ಪ್ರಶ್ನೆ ಎದ್ದು ನಿಲ್ತದೆ ಸತೀಶ್ ಅವರ ನೆಲೆಗಟ್ಟಿನಲ್ಲೇ. ಮತ್ತು ಅದೇ ಕಾಲಕ್ಕೆ DK ಅವರು ಇವ್ರನ್ನ ಅಧ್ಯಕ್ಷರು ಮಾಡ್ತಾರ ಸತೀಶ್ ಅವರನ್ನು ಅನ್ನುವಂಥದ್ದು. ಇವರಿಬ್ಬರ ಮಧ್ಯೆಲ್ಲ ಈ ರಾಜಕೀಯ ಉಳಿದವ್ರಿಗೆ ಇಲ್ವಾ, ಉಳಿದವ್ರು ಯಾರು CM ಪೋಸ್ಟದ ಬಗ್ಗೆ ಕಾಂಪಿಟೇಷನ್ ಮಾಡ್ತಾ ಇಲ್ವಾ, ಅಥವಾ ಅಧ್ಯಕ್ಷ ಇರಿಸಲು ಕಾಂಪಿಟೇಷನ್ ಮಾಡ್ತಾ ಇಲ್ವಾ? ಹಿರಿಯರಿದ್ದಾರೆ ಇಲ್ಲೂ, ಇಲ್ಲಂತಲ್ಲ. ನಿಮಗೆ ಗೊತ್ತದ, ಈಗಾಗಲೇ ವಿಶೇಷವಾಗಿ ಪರಮೇಶ್ವರ್ ಅವ್ರ ಹೆಸರು ಕೇಳಿ ಬರ್ತಾ ಇರ್ತದೆ ಮೇಲೆ. ಯಾವಾಗ ನಮ್ಮ DK ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಜೋರಾಗಿರ್ತದನೋ ಆ ಸಂದರ್ಭದಲ್ಲೇ ಚೆಕ್ಮೇಟ್ ಆಗೋ ಸಲುವಾಗಿ ದಲಿತ CM ಹೆಸರು ಬಂದಾಗ ನಮ್ಮ ಪರಮೇಶ್ವರಪ್ಪನವ್ರು ಬಂದುಬಿಟ್ಟಿರ್ತದೆ. ಹೀಗಾಗಿ ಪರಮೇಶ್ವರ್ ಅವರು ಸುಮ್ಮನಾಗಿಬಿಟ್ಟಿದ್ದಾರೆ, ಮೌನ ಆಗಿದ್ದಾರೆ. ಮತ್ತು ಅವ್ರೇನು ಪ್ರಯತ್ನ ಮಾಡ್ತಾ ಇಲ್ವಾ, ಅಥವಾ ಇದು ಮೌನ ಆಯ್ತಾ ಅಂತ. ಯಾಕಂದರೆ ಎಲ್ಲ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇತ್ತೀಚೆಗೆ ದಲಿತ CM ಚೆಕ್ಮೇಟ್ ಇಡುವಂಥದ್ದು ಕಡಿಮೆ ಆಗ್ತಾಯಿದೆ. ಜೊತೆಗೆ DK ಅವರು ಸಹಿತ ನಾನು ಈಗ CM ಆಗೇ ತೀರ್ತೀನಿ ಅನ್ನುವಂಥದ್ದು ಒಂದು ಹಠಮಾರಿತನ ಮೊದಲಿಷ್ಟ ಇಲ್ಲ ಅನ್ನೋದು ಕಂಡು ಬರ್ತಾಯಿದೆ. ಬಾಡಿ ಲ್ಯಾಂಗ್ವೇಜ್ ಹೇಳ್ತಾ ಇದ್ದ. ಇದರಿಂದಾಗಿ ಈಗ ಈ ನಡುವ ನಮ್ಮ ಸಿದ್ದರಾಮಯ್ಯರು ಹೈಕಮಾಂಡ್ ಒಪ್ಪಿದರೆ ಮುಂದಿನ 2 ನಾನು ಮಂಡಿಸ್ತೀನಿ, ಏನು ನಮ್ಮ ಬಜೆಟನ್ನು ಅನ್ನುವಂಥ ಮಾತಾಡಿದಾರೆ. ಅಂದ್ರೆ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಒಂದು ಕಾಂಪ್ರಮೈಸಿಗೆ ಬಂದಿರ್ತಾ ಇದ್ದಾರೆ ಇವರೆಲ್ಲ ರಾಜಕಾರಣಿಗಳು ಅನ್ನುವಂತೇಳಿ. ಯಾಕಂದರೆ CM ಪಟ್ಟ ಬಿಟ್ಟು ಕೊಡೋದಕ್ಕಂತ ಸಿದ್ದರಾಮಯ್ಯ ತಯಾರಿಲ್ಲ. ಇದೇ ಇಷ್ಟು ಬಿಟ್ಟು ಕೊಡ್ತಿದ್ರು, ಇಷ್ಟು ದಿನ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರಿಗೆ ಇನ್ನೂ ಅದ್ರ ಮೇಲೆ ವ್ಯಾಮೋಹ ಅದ. ನಾನು CM ಉಳಿಬೇಕಪ್ಪ 2028ರವರೆಗೆ, ನಂತರದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ ನೋಡೋಣ ಅನ್ನುವಂಥ ಮನಸ್ಥಿತಿಗಿದ್ದಾರೇನೋ ಅನ್ನಿಸ್ತದೆ. ಅವ್ರ ಬಾಡಿ ಲ್ಯಾಂಗ್ವೇಜು, ಅವ್ರು ಹೇಳೋ ಪದ್ಧತಿ, ಯಾಕೆ ನಮ್ಮ ನೇತೃತ್ವದಲ್ಲಿ ಯಾಕೆ ಆಗಬಾರ್ದು, ಹಿಂದೂ ಬಂದಿದ್ದಾರೆ ಆ ಮಾತನ್ನು. ಇವೆಲ್ಲನೂ ಗಮನಿಸಿದಾಗ DK ಶಿವಕುಮಾರ್ ಅವರು, DK ಅವರು ಈ 2028ರೊಳಗೆ ಅಥವಾ ಈಗ ಹೇಳ್ತಾ ಇದ್ದಾರೆ, ಇವತ್ತಿನ ಮೀಟಿಂಗ್ ಅದು ನಾಳೆ CM ಆಗೇ ಬಿಟ್ರು ಅನ್ನುವಂಗೆ ಕೆಲವಷ್ಟು ಮಾಧ್ಯಮಗಳು ಹೇಳ್ತಾರೋ ಇದ್ದಾರೆ, ಇಲ್ಲಂತಲ್ಲ. ಇರಲಿ ಅವರು ಹೇಗಳ ಅವ್ರ ಮಾತುಗಳು, ಅವ್ರಿಗೆ ಯಾರೋ ಹೇಳ್ತಿರ್ಬೋದು, ಏನೋ ಮಾಡ್ತಿರ್ಬೋದು. ಯಾಕೆಂದರೆ ರಾಜಕೀಯದಲ್ಲೆಲ್ಲ ಚರ್ಚೆ ವಿಮರ್ಶೆ ಏನೋ ನಡೆಯುವಲ್ಲ ರೀ. ಯಾರೊಬ್ಬರು ಒಂದು ರೀತಿ ವಿಚಾರ ಮಾಡ್ತಾರೆ, ಇನ್ನೊಬ್ರು ಇನ್ನೊಂದು ರೀತಿ ವಿಚಾರ ಮಾಡ್ತಾರೆ. ಇವೆಲ್ಲದನ್ನು ನೋಡಿಕೊಂಡಾಗ ಈ ಸರೌಂಡಿಂಗ್ ಏರಿಯಾಗಳನ್ನ ಅಭ್ಯಾಸ ಮಾಡಿದಾಗ ಸಹಜವಾಗಿ ಅನ್ನಿಸ್ತದ ಸಿದ್ದರಾಮಯ್ಯರ ಕುರ್ಚಿ ಅಷ್ಟು ಸುಲಭವಾಗಿ ಅವ್ರು ಬಿಟ್ಟು ಕೊಡೋದಿಲ್ಲ, ಇವ್ರು ಬಿಡಿಸೋದು ಸುಲಭಿಲ್ಲ. ಈಗ ಹಿಂದಿನ ಎಪಿಸೋಡಲ್ಲಿ ಈ ಮಾತಿನ ಚರ್ಚೆ ಮಾಡಿದ್ದೀನಿ ನಾನು. ಯಾಕಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಇವತ್ತೇನಾದರೂ ಇವತ್ತು OBC ವಿಷಯ ಬಂದಾಗ ಸಿದ್ದರಾಮಯ್ಯರಷ್ಟು ಎತ್ತರದ ನಾಯಕತ್ವ ರಾಷ್ಟ್ರ ಮಟ್ಟದಲ್ಲೇ ಇಲ್ಲ. ಕಾಂಗ್ರೆಸ್ನಲ್ಲೇ ಅಲ್ಲೇ JDSನಲ್ಲಿದ್ದರು ಅಥವಾ JDUದಲ್ಲಿದ್ದರು ನಮ್ಮ ನಿತೀಶ್ ಕುಮಾರ್ ಅವರು ಇವತ್ತು ಏನು ಮಾಡ್ಕೊಂಡ್ಬಿಟ್ಟಿದ್ದಾರಪ್ಪ ಅಂದರೆ ಮೋಸ್ಟ್ಲಿ BJP ಜೋಡಿ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೇನೋ ಅನ್ನುವಂಥ ಮಾತು. ಹೀಗಾಗಿ ಸಿದ್ದರಾಮಯ್ಯರನ್ನ CM ಸ್ಥಾನದ ಇಳಿಯಂತ ಹೇಳೋದು ಸಹಿತ ನೈತಿಕವಾದ ಶಕ್ತಿ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರಲ್ಲ ಅದನ ಅಂತೇಳಿ. ವೈಷ್ಣವ ಸಣ್ಣವರು ಇರ್ಬೋದು ಹೈಕಮಾಂಡ್. ಅದೇ ಕಾಲಕ್ಕೆ ಒಳ್ಳೆಯ ತಿರುಗಾಟದಿಂದ, ಕಾಲ್ನಡಿಗೆಯಿಂದ, ಬಸ್ ಯಾತ್ರೆಯಿಂದ ಇವತ್ತು ರಾಷ್ಟ್ರದ ಒಬ್ಬ ನಾಯಕರಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ 2 ಮಾತಿಲ್ಲ. ಯಾಕಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 99 MP ಆಯ್ಕೆ ಮಾಡ್ಕೊಂಡು ತೊಗೊಂಬಂದಿದ್ದಾರೆ. ಅದು ಅವ್ರಿಗೆ ಆ ಕ್ರೆಡಿಟ್ ಸಲ್ಲಬೇಕಾಗಿದೆ ಇವತ್ತು. ಹೀಗಾಗಿ ಅವರಿದ್ದಂಥವರು
ಯಾಕಂದ್ರೆ ಒಂದು ಮನುಷ್ಯಗೆ ಸಂಸ್ಕಾರ ಸಂಸ್ಕೃತಿ ಅಂತೇನು ಇರ್ತಾವೆ ಮನುಷ್ಯನಿಗೆ. ಆ ಸಂಸ್ಕಾರದ ನೆಲೆಗಟ್ಟಿನಲ್ಲಿ ಸಿದ್ದರಾಮಯ್ಯನವರು ಇಳಿರಿ ಅಂತ ಹೇಳ್ತಾರ ಅನ್ನುವಂಥದ್ದು. ಅದೇ ಕಾಲಕ್ಕೆ ಡಿ ಕೆ ಶಿ ಅವ್ರಿಗೂ ಕಷ್ಟ ಅದ, ನೀವು ಇಳಿದು ಬರ್ರಪ್ಪ ಅಂತೇಳಿ. ಅವರು ನೇರಿಲ್ಲ, ಏನಿದ್ರು ಇಂಡೈರೆಕ್ಟ್ ಏನು ನಾಟಕ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ತಮ್ಮ ಶಾಸಕರ ಫಲವನ್ನು ಹೆಚ್ಚು ಮಾಡ್ಕೊಳ್ತಾ ಇದ್ದಾರೆ. ಇದು ಭಾಳ ಗಮನಿಸಬೇಕಾಗಿತ್ತು. ಆದರೆ ಮೆಜಾರಿಟಿ ಆಗುವಷ್ಟು ಶಾಸಕರ ಬೆಂಬಲ ಪಡೆದಿದ್ದಾರೇನು ಅಂತ ವಿಚಾರ ಮಾಡಿದಾಗ, ಈ ಹಿಂದೆ ಅಂತ ಡಿನ್ನರ್ನಲ್ಲಿ ಗಮನಿಸಿದಾಗ ಸಿದ್ದರಾಮಯ್ಯರು ಯಾರನ್ನು ಬಿಟ್ಟು ಕೊಡ್ತಾ ಇಲ್ಲ, ಎಲ್ಲರ ಜೊತೆ ಸಂಪರ್ಕದಾಗಿದ್ದಾರೆ. ಎಮ್ ಎಲ್ ಎಗಳ ಜೊತೆಗೆ ಸಂಪುಟ ವಿಸ್ತರಣೆ ಮಾಡಿಕೊಳ್ಳು ಎಲ್ಲ ಒಂದು ಪ್ಲಾನ್ಗಳನ್ನು ಮಾಡ್ತಾ ಇದ್ದಾರೆ. ಆ ದಿಸೆಯಲ್ಲೇ ತಮಗೆ ಬೇಕಾದಂಥ ಆಯಕಟ್ಟಿನ ಜಾಗಗಳನ್ನು ಮತ್ತು ತಮಗೆ ಬೇಕಾದಂಥ ಈ ಒಂದು ಜನರನ್ನ ಒಂದು ಸಚಿವರನ್ನಾಗಿ ಮತ್ತೆ ಮಾಡೋ ಪ್ಲ್ಯಾನ್ದಲ್ಲಿ ಅವರು ಇದ್ದಾರೆ. ಹೀಗಾಗಿ ಅವರು ಇಳಿತಾರ ಅನ್ನುವಂಥದ್ದು ನಾವು ಊಹೆ ಮಾಡೋದಷ್ಟ. ಅದು ಆಗ್ಬೋದು, ಆಗದೇ ಹೋಗ್ಬೋದು, ಆಗದೆ ಹೋಗೋದೇ ಭಾಳಷ್ಟು ಅದ. ಯಾಕಂದರೆ ಡಿ ಕೆ ಶಿ ಅವ್ರಿಗೆ ಇವತ್ತಂತೆ ಸತೀಶ್ ಅವರು ಭಾಳ ಸ್ಮೈಲ್ ಫೇಸ್ ಕೊಟ್ಟು ಮತ್ತೇನೋ ಕೊಟ್ಟು ಹೇಳಿರ್ಬೋದು. ಆದರೆ ಆಂತರ್ಯದಲ್ಲಿ ಅವ್ರಿಗೂ ಕುರ್ಚಿ ಮೇಲೆ ಕನ್ನದ. ಇವತ್ತು ಅವ್ರಿಗೆ ಬಿಟ್ಟು ಕೊಟ್ಟಿವಪ್ಪ ಅಂದ್ರೆ ನಾಳೆ ಅವರು ಇಳಿಸೋದು ಹೆಂಗೆ ಅನ್ನೋದು ಅಷ್ಟೇ ಪ್ರಶ್ನೆ ಅದ. ಇವತ್ತು ನೋಡಿ ಎಷ್ಟು ತೊಂದರೆ ಆಗ್ತಾಯಿದೆ ಡಿ ಕೆ ಶಿ ಅವ್ರಿಗೆ. ಆವತ್ತಿನಷ್ಟು ವಿರೋಧ ಮಾಡಿದ್ರೆ ಮತ್ತೇನೋ ಮಾಡಿದ್ರೆ ತಾವು ಖಚಿತವಾಗಿ ಏನೋ ಒಂದು ಬಾಂಡ್ ಅವತ್ತು ತಯಾರು ಮಾಡ್ಕೊಂಡ್ಬಿಟ್ಟಿದ್ರೆ ಇವತ್ತು ನಾವು ಮಾತಾಡಿದ ಪ್ರಶ್ನೆ ಬರ್ತಿರಲ್ಲ. ಆ ಪತ್ರ ಬಿಡುಗಡೆ ಮಾಡಿಬಿಡ್ತಿದ್ರು ಡಿ ಸಿ ಎಮ್ ಅವರು, ನಮ್ಮ ಡಿ ಕೆ ಶಿ ಅವರು. ಆದರೆ ಅದು ಮಾಡಲಿಲ್ಲ. ಯಾಕಂದ್ರೆ ದೊಡ್ಡವ್ರದ್ದಾರಪ್ಪ, ಎಲ್ಲರೂ ಒಪ್ಪೋದು ತಿಳ್ಕೊಂಡು ಮೌನ ಅದಕ್ಕಂತ. ಅದಕ್ಕೆ ಬರೀ ಮಾತಾಡಿದ್ವಿ ಹೇಳ್ತಾರೆ. ನಾವು ಮಾತಾಡಿಲ್ಲ ಅಂತೇಳಿ ಸಿದ್ದರಾಮಯ್ಯರು ತೆಗೆದು ಹೋದಾಗ ಮಾತಾಡ್ತಾರೆ. ಅದೇ ಕಾಲಕ್ಕೆ ಇವ್ರು ನಾವು ಮಾತಾಡಿದ್ವಿ ಅನ್ನೋಂಥ ಏನೋ ಮಾತಾಡ್ತಾ ಇರ್ತಾರೆ. ಹೀಗಾಗಿ ಇವತ್ತು ಹತ್ತಿ ಕೊಡ್ತಂಥ ನಮ್ಮ ಸಿದ್ದರಾಮಯ್ಯರು ಇಳಿಸೋದು ಕಷ್ಟ ಆಗ್ಯದ. ಅಂಥ ಪ್ರಸಂಗದಲ್ಲೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸದ್ಯದ ಸಮಯದಲ್ಲಿ ಮಾಡಿದ್ರೆ 2028ರಲ್ಲೂ ಅವರೇ ಸೇಮ್ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕಾಗಿ ಸತೀಶ್ ಅವರು ಅದನ್ನು ಯಾವ ದೃಷ್ಟಿಗಳು ಅಂದರೂ ಗೊತ್ತಿಲ್ಲ. ಮತ್ತು ಯಾರಾದರೂ ಇವತ್ತು ನಿಮಗೆ ಒಂದು ಸ್ಪಷ್ಟ ಹೇಳುವಂಥದ್ದು ಏನಪ್ಪ ಅಂದ್ರೆ, ಯಾವುದೇ ರಾಜಕಾರಣ ಇಲ್ಲಿ ಇವತ್ತು ಈ ದೇಶದೊಳಗೆ ಎಲ್ಲರೂ ಅಧಿಕಾರಕ್ಕೆ ಚರ್ಪಡಿಸುವವರ ಇದರಲ್ಲಿ ಎರಡು ಮಾತೇ ಇಲ್ಲ. ಇವತ್ತು ಸತೀಶ್ ಅವ್ರು ಇರ್ಬೋದು, ಡಿ ಕೆ ಶಿ ಅವ್ರು ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು. ಸಿದ್ದರಾಮಯ್ಯ ಇವತ್ತು ನೋಡಿ ಇಷ್ಟು ವಯಸ್ಸಾಗಿದೆ, ಎಲ್ಲ ಇದೆ, ಪ್ರಜ್ಞಾವಂತರಿದ್ದಾರೆ, ಮಾನವೀಯತೆ ಅವರು ಸಾಕಷ್ಟು ಅದ. ಸಮಾಜವಾದ ನೆರಳಿನಲ್ಲಿ ಬೆಳೆದು ಬಂದಿದ್ದಾರೆ. ಗೋಪಾಲಗೌಡರ ನೆರಳಿನಲ್ಲಿ ಬೆಳೆದವರು. ಅದೇ ಕಾಲ ಪ್ರೊಫೆಸರ್ ನಂಜನಸ್ವಾಮಿಯವರ ನೆರಳಲ್ಲಿ ಬೆಳೆದಂಥವ್ರು. ಇಂಥ ವ್ಯಕ್ತಿ ಇದ್ದಂಥವ್ರು ಇವತ್ತು ಯಾವ ರೀತಿಯಾಗಿ ಅದನ್ನು ಬಿಡಲಾರದು ಕುಳಿತುಕೊಂಡ್ಬಿಟ್ಟಿದ್ದಾರೆ ಗಟ್ಟಿಯಾಗಿ ಕುರ್ಚಿ ಹಿಡ್ಕೊಂಡು. ಅದನ್ನು ಗಮನಿಸಿದಾಗ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆದ್ರೆ 2028ರಾಗ ಸತೀಶ್ ಅವರಿಗೆ ಅಧಿಕಾರವನ್ನು ಸಿ ಎಮ್ ಸೀಟನ್ನು ತಟ್ಟೆಯಲ್ಲಿ ಹಾಕಿ ಕೊಡ್ತಾರಾ? ಇದು ಒಳಗೆ ಅಂಜಿಕೆ ಇರೋದನ್ನು ಯಾರಿಗಾದರೂ ಆದರೂ ಒಂದು ಸೌಜನ್ಯತೆ ಸಂಸ್ಕಾರ ಕರ್ಕೊಳ್ತೀವಿ. ಆ ಒಂದು ಮುಖವಾಡವನ್ನು ಧರಿಸ್ಕೊಂಡು ಇವತ್ತು ಸತೀಶ್ ಅವರು ಹೇಳ್ತಾ ಇರ್ಬೋದು, ಹೇಳಿದ್ದಾರೆ ಅಂತ ಇಟ್ಟುಕೊಳ್ಳು. ಆದರೆ ಅವರು ಒಳ್ಳಗಲಿ ಮತ್ತೇನೋ ಮಾಡಲಿ, ನಮ್ಮ ಸಿದ್ದರಾಮಯ್ಯನವರು ಇವತ್ತು ನಡೆಯುವ ಡಿನ್ನರ್ಗೆ ನಿಶ್ಚಿತವಾಗಿ ಭಾಗವಹಿಸ್ತಾರೆ ಅವರು. ಯಾಕಂದರೆ ಅಲ್ಲಿ ಬಂದವರು ಯಾರು, ಅಲ್ಲಿ ಏನು ನಡಲಿಕ್ಕೆ ಪ್ರತ್ಯಕ್ಷವಾಗಿ ನೋಡುವಂಥ ದೃಷ್ಟಿಕೋನ ಇರ್ಬೋದು. ಅದೇ ಕಾಲಕ್ಕೆ ಈ ಒಂದು ವೇಳೆಪ್ಪ ಸಿ ಎಮ್ ಇವ್ರು ಹೋಗದೇ ಇದ್ದರೆ ಸಿ ಎಮ್ ಇವ್ರು ನಾವು ಅದೇ ಪರಿ ಬೆಂಬಲಕ್ಕೆ ಇವತ್ತು ಒಂದು 89 ಜನ ಒಪ್ಪಿಗೆ ಕೊಟ್ಟರಪ್ಪ ಅಂದ್ರೆ ನಾಳೆ ಮರುದಿವ್ಸವ್ರಿಗೆ ವೈರೂ ಆಗ್ಬೋದು. ಹೀಗಾಗಿ ಸಿದ್ದರಾಮಯ್ಯರು ಭಾಗವಹಿಸ್ತಾರೆ. ಮತ್ತು ಎಲ್ಲರೂ ಭಾಗವಹಿಸ್ಲಿಕ್ಕೆ ಪಾಪ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಎಲ್ಲರೂ ವಿಶ್ವಾಸ ಗಳಿಸುವಂಥ ಲೆಕ್ಕ ಮಾಡ್ತಿದ್ದಾರೆ. ಈ ನೆಲೆಗಟ್ಟಿನೆಲ್ಲ ಸಿದ್ದರಾಮಯ್ಯರನ್ನ ಸದ್ಯದಲ್ಲಿ ಸಿ ಎಮ್ ಸೀಟಿಂದ ಕೆಳಗೆ ಇಳಿಸ್ತಾರೆ ಅನ್ನುವಂಥದ್ದು ಒಂದು ರೀತಿ ಹಗಲುಗನಸು ಅಂತ ಅನ್ನಿಸ್ತಾ ಇದೆ. ಆದರೂ ಪವಾಡಗಳಾಗ್ತಾ ಇರ್ತಾವೆ. ಆ ಪವಾಡ ಆಗ್ಬೋದೇನೋ. ಯಾಕಂದರೆ ಈ ದೇಶ ಪವಾಡಗಳ ದೇಶ ಅಂತ ನಾವು ಮೇಲೆ ಮಾತಾಡ್ತಾ ಇರ್ತೀವಿ. ಅನೇಕ ಪವಾಡ ಪುರುಷರು ನಮ್ಮಲ್ಲಿ ಬಂದು ಹೋಗಿದ್ದಾರೆ. ಅವ್ರು ಪವಾಡ ಪುರುಷರು ನಾವು ಕರ್ಕೊಳ್ತೀವಿ ಮತ್ತು ಒಪ್ಕೊಂಡಿದ್ದೀವಿ. ಅಂಥ ಒಂದು ಪವಾಡಿ ನಡಿಬಾರ್ದು ಯಾಕೆ ಅನ್ನುವಂಥ ಒಂದು ಚಿಂತನೆ ನಡೆದು ಏನಾದರೂ ಆಗಲಿ. ಸಿದ್ದರಾಮಯ್ಯ ಬಂದ್ರೆ ನಮಗೆ ಅನಿಸಿದಂಗೆ ಅವ್ರ ಬೆಂಬಲಿಗರು ಹೇಳುವಾಗ ಸಿ ಎಮ್ ಸೀಟನ್ನು ಅಷ್ಟು ಬಿಟ್ಟುಕೊಡೋದಿಲ್ಲ. ಅದೇ ಕಾಲ ಡಿ ಕೆ ಶಿ ಅವರು ಸುಮ್ಮನೆ ಇರೋದಿಲ್ಲ. ಅವರು ಪ್ರಯತ್ನ ನಡೆಸಿದ್ದಾರೆ. ಇಬ್ಬರಲ್ಲಿ ಯಾರು ಯಶಸ್ವಿ ಆಗ್ತಾರೆ ನೋಡಬೇಕಾದ. ಅದ್ರ ಹೋಪ್ಸ್ ಮಾತ್ರ ಸಿದ್ದರಾಮಯ್ಯರು 2028ರವರೆಗೆ ತಾವು ಸಿ ಎಮ್ ಅನ್ನೋದು ಹೆಚ್ಚು ಕಡಿಮೆ ಖಚಿತ ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಇಲ್ಲ ಅನಿಸುತ್ತೇನು? ಇಲ್ಲಾಂದರೆ ತಿಳಿಸ್ರಿ, ಮಾತಾಡಲಿ, ಚರ್ಚೆ ಮಾಡಿರಿ. ನಿಮಗಾಗಿನ ಕಾಮೆಂಟ್ ಬಾಕ್ಸ್ ಓಪನ್ ಅದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮನ್ ಸತ್ಯದ ಕೈಗಳಿಗೆ ವಂದನೆಗಳು.